ಎಸಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ನೆಲದ ಮೇಲೆ ವ್ಯಕ್ತಿಯನ್ನು ಎಳೆದುಕೊಂಡು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಗೆ ಸಚಿವ ದ್ವಯರು ಭೇಟಿ ನೀಡಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಕೂಡ ಈಗ ಮೆಗ್ಗಾನ್ ಆಸ್ಪತ್ರೆಗೆ ಭೇಟಿ ನೀಡಿದ್ದು ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಓಡಾಡಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಅಂದ್ರೆ ಆಸ್ಪತ್ರೆಯಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಇದ್ರೂ ಸಾರ್ವಜನಿಕರಿಗೆ ಆ ಫೆಸಿಲಿಟೀಸ್ ಅನ್ನ ನೀಡ್ತಾ ಇದ್ದಾರೆ ಅಥವಾ ಆಸ್ಪತ್ರೆಯಲ್ಲಿ ಬೇರೆ ಏನಾದರೂ ಸೌಕರ್ಯಗಳ ಕೊರತೆ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಆಸ್ಪತ್ರೆಯ ವಾರ್ಡ್ಗಳೆಲ್ಲ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಈ ಇಬ್ಬರು ಸಚಿವ ದ್ವಯರು. ಸೊ ಶರಣಪ್ರಕಾಶ್ ಪಾಟೀಲ್ ಹಾಗೆ ಕಾಗೋಡು ತಿಮ್ಮಪ್ಪ ಇಬ್ರು ಕೂಡ ಇವತ್ತು ಮೆಗ್ಗಾನ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ನೆಲದ ಮೇಲೆ ವ್ಯಕ್ತಿಯನ್ನ ಎಳೆದುಕೊಂಡು ಹೋದಂತಹ ಪ್ರಕರಣ ಅಂದ್ರೆ ಏನು, ಪತ್ನಿ ವೃದ್ಧ ದಂಪತಿಗಳು ಹೋಗಿರ್ತಾರೆ ಆಸ್ಪತ್ರೆಗೆ. ಆ ದಂಪತಿ ಹೋಗಿದ್ದಂತ ಸಂದರ್ಭದಲ್ಲಿ ಗಂಡನಿಗೆ ಎಕ್ಸ್ರೇ ಮಾಡಿಸ್ಬೇಕಾಗಿರುತ್ತೆ. ಆದ್ರೆ ಪತ್ನಿ ಗಂಡನನ್ನ ವೀಲ್ ಚೇರ್ ಕೇಳ್ತಾರೆ, ಕರ್ಕೊಂಡು ಹೋಗ್ಲಿಕ್ಕೆ ವೀಲ್ ಚೇರ್ ಇರಲ್ಲ ಅಂತ ಹೇಳ್ತಾರೆ. ಸೊ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಆ ಘಟನೆಯನ್ನ ಮತ್ತೊಮ್ಮೆ ಈಗ. ಸೊ ಅಂತ ಸಂದರ್ಭದಲ್ಲಿ ಎಕ್ಸ್ರೇನ ತೆಗೆಸಲಿಕ್ಕೆ ಅಂತ ವಯಸ್ಸಾಗಿದ್ದಂತಹ ಆ ದಂಪತಿ ಹೋಗ್ಬೇಕಾಗಿರುತ್ತೆ. ಅನಿವಾರ್ಯವಾಗಿ ವೀಲ್ ಚೇರ್ ಸಿಗದ ಹಿನ್ನೆಲೆಯಲ್ಲಿ ಆ ವೃದ್ಧೆ ಮಹಿಳೆ ಗಂಡನನ್ನ ಎಳೆದುಕೊಂಡು ಹೋಗ್ತಾ ಇರುವಂತಹ ಒಂದು ದೃಶ್ಯ ಮತ್ತು ಆ ಒಂದು ಸನ್ನಿವೇಶ ನಡೆದಿರುತ್ತೆ. ನಂತರ ಅಲ್ಲಿದ್ದಂತಹ ಸಾರ್ವಜನಿಕರು ಆಸ್ಪತ್ರೆಗೆ ಬಂದಿದ್ದಂಥವರೆಲ್ಲರೂ ಕೂಡ ಹೇಳಿ ಆಸ್ಪತ್ರೆಯ ಸಿಬ್ಬಂದಿಯ ಗಮನಕ್ಕೆ ತರ್ತಾರೆ. ಆನಂತರ ಬಂದು ಅವರು ವೀಲ್ ಚೇರ್ ಅನ್ನ ಅವರಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಇಲ್ಲಿ ಸ್ಪಷ್ಟವಾಗಿ ಕಾಣಿಸುವಂಥದ್ದು ಅವರ ಬೇಜವಾಬ್ದಾರಿ. ಇದಾದ ನಂತರ ರಮೇಶ್ ಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು. ಆರೋಗ್ಯ ಇಲಾಖೆಯ ಸಚಿವರು ಅವರನ್ನ ಶೀಘ್ರವೇ ಯಾರು ಸಂಬಂಧಪಟ್ಟಂತಹ ವ್ಯಕ್ತಿ ಇದಕ್ಕೆ ನೇರ ಹೊಣೆ ಆಗ್ತಾರೆ ಅವರನ್ನ ಕೆಲಸದಿಂದ ತೆಗಿಬೇಕು ಅಂತ ಒಂದು ಆದೇಶವನ್ನು ಕೂಡ ಕೊಡ್ತಾರೆ. ಸೊ ಇದೆಲ್ಲ ಘಟನೆಗಳು ನಡೆದಂತಹ ಬೆನ್ನಲ್ಲೇ ಈಗ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಮೆಗ್ಗಾನ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಕಿರಣ್. ಎಸ್, ಒಂದ್ ಕಡೆ ನೋಡ್ತೀವಿ ಈ ವಿಷಯ ಸಾಕಷ್ಟು ಗಂಭೀರವಾಗಿ ಆಯ್ತು, ಯಾಕೆಂದ್ರೆ ಇದೊಂದು ಉದಾಹರಣೆ ಅಷ್ಟೇ. ಈ ತರದ ಸಾಕಷ್ಟು ಘಟನೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಕಾಣ್ತಾ ಇರ್ತೀವಿ. ಅದು ಕೂಡ ಮೆಗ್ಗಾನ್ ಆಸ್ಪತ್ರೆ ಅಂದ್ರೆ ಜನರು ಒಂದಷ್ಟು ನಂಬಿಕೆ ಭರವಸೆಯೊಂದಿಗೆ ಬರ್ತಾ ಇದ್ರು. ಸೊ ಇದಾದ ಬೆನ್ನಲ್ಲೇ ಇವತ್ತು ಸಚಿವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಯಾವ ರೀತಿ ಪರಿಶೀಲನೆಯನ್ನ ನಡೆಸಿದ್ರು, ಜೊತೆಗೆ ಅಲ್ಲಿ ಯಾರಿಗಾದ್ರೂ ಕ್ಲಾಸ್ ತಗೊಂಡ್ರ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈಗ ಆಸ್ಪತ್ರೆ ಬಳಿ? ಖಂಡಿತ ಶಾಲಿನಿ, ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆ ನಡೆದಂತ ಪ್ರಕರಣ ಇದು ರಾಜ್ಯದ ಗಮನ ಸೆಳೆದಿತ್ತು. ಆದ್ರೆ ಈಗ ಆ ಪ್ರಕರಣದ ಕುರಿತಂತೆ ಮಾಹಿತಿ ಪಡೆಯಕ್ಕೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಕಾಗೋಡು ತಿಮ್ಮಪ್ಪನವರ ಜೊತೆ ಈಗ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪಾಟೀಲ್ ಅವರು ಆಗಮಿಸಿರುವುದು. ಈಗ ಕೆಲವು ನಿಮಿಷಗಳ ಹಿಂದೆ ಮೆಗ್ಗಾನ್ ಆಸ್ಪತ್ರೆಗೆ ಭೇಟಿ ನೀಡಿರುವಂತವರು ಈಗ ತಾನೇ ಆಸ್ಪತ್ರೆ ಒಳಗೆ ರೌಂಡ್ಸ್ ಅನ್ನ ಮಾಡ್ತಿರುವಂತದ್ದು, ಮತ್ತೆ ಅಲ್ಲಿನ ರೋಗಿಗಳು ಮತ್ತೆ ಆಸ್ಪತ್ರೆ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಇಲ್ಲಿಂದ ನಂತರ ಹೋಗಿ ಒಂದು ಸಿಮ್ಸ್ ಮೆಡಿಕಲ್ ಕಾಲೇಜ್ ನಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಅಲ್ಲಿ ಎಲ್ಲ ಸಿಬ್ಬಂದಿಗಳು ಮತ್ತೆ ಏನು ವೈದ್ಯಕೀಯ ಸಿಬ್ಬಂದಿಗಳಿದ್ರೆ ಅವ್ರ ಜೊತೆ ಒಂದು ಸಭೆ ಮಾಡಿಸಿ ನಂತರ ಒಂದು ಸುದ್ದಿಗೋಷ್ಠಿ ನಡೆಸಿ ಇಲ್ಲಿರುವಂತ ಒಂದು ಏನಾಗಿತ್ತು ಘಟನೆ ಆಗ್ತಾ ಇರುವಂತೆ ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿರುವಂತದ್ದು, ಮುಂದಿನ ಎಲ್ಲದ ಕುರಿತು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಶಾಲಿನಿ. ಎಸ್, ಈ ಸಂದರ್ಭದಲ್ಲಿ ಏನು ಸ್ಥಳೀಯ ನಾಯಕರು ಏನಾದ್ರು ಸಾಥ್ ನೀಡ್ತಾ ಇದ್ದಾರಾ ಅವ್ರಿಗೆ? ಅದರ ಜೊತೆಗೆ ಅಲ್ಲಿನ ವೈದ್ಯಾಧಿಕಾರಿಗಳು ಯಾವ ರೀತಿ ರೆಸ್ಪಾನ್ಸ್ ತೋರ್ತಾ ಇದ್ದಾರೆ? ಸ್ವತಃ ಸಚಿವರೇ ಬಂದಿರೋದ್ರಿಂದ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ ಇವತ್ತು ಅಂತ ಅನ್ಕೊಳ್ತೀನಿ. ಏನಾಗ್ತಾ ಇದೆ ಸದ್ಯ ಅಲ್ಲಿ? ಖಂಡಿತ ಈಗಾಗಲೇ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಈಗಾಗಲೇ ಸ್ವಚ್ಛತೆಗೆ ರಾಜ್ಯದಲ್ಲಿ 2ನೇ ಸ್ಥಾನ ಪಡೆದಿರುವಂತದ್ದು. ಈಗಾಗಲೇ ಸ್ವಚ್ಛತೆ ಬಗ್ಗೆ ಯಾವುದೇ ಅಂತ ಮಾತನಾಡುವ ಅವಶ್ಯಕತೆ ಇಲ್ಲ. ಆದ್ರೆ ಸಚಿವರು, ಒಬ್ಬ ವೈದ್ಯಕೀಯ ಸಚಿವರು ಈಗ ಕಾಲೇಜಿಗೆ ಸಂಬಂಧಪಟ್ಟಂತ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಅಂತಂದ್ರೆ ಒಂದ್ ರೀತಿ ಆಸ್ಪತ್ರೆಯಲ್ಲಿ ಮತ್ತೆ ಆಸ್ಪತ್ರೆ ಆವರಣದಲ್ಲಿ ಒಂದ್ ರೀತಿ ಹೈಲೈಟ್ ಆಗಿರುವಂತದ್ದು. ಎಲ್ಲಾ ಸಿಬ್ಬಂದಿಗಳು ಮತ್ತೆ ಸಂಸ್ಥೆಯ ನಿರ್ದೇಶಕರು ಇರ್ಬೋದು, ಮತ್ತೆ ಸ್ಥಳೀಯ ಶಾಸಕರು ಈಗಾಗಲೇ ಸಾಥ್ ಕೊಟ್ಟಿರುವಂತದ್ದು. ಈಗಾಗಲೇ ಅವರಿಗೆ ತಮ್ಮಲ್ಲಿರುವ ಮಾಹಿತಿಯನ್ನು ಸಹ ಸಚಿವರಿಗೆ ನೀಡಿದಿರುವಂತದ್ದು. ಶಾಲಿನಿ, ಎಸ್, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.